ನಮಸ್ಕಾರ, ಶುಭೋದಯ ಸ್ನೇಹಿತರೆ. ನಾನು ನಿಮ್ಮ ಚೇತನ್ ಗುರು ಸೋಷಾಲಜಿಸ್ಟ್ ಮಾತಾಡ್ತಾ ಇರೋದು. ಈ ಹಿಂದೆ ನಾನು ಕಾನೂನು ವಿದ್ಯಾರ್ಥಿಯಾಗಿದ್ದೆ. ಜೊತೆಗೆ ಒಂದು ಅಪರಾಧಿಕ ಪ್ರಕರಣದಲ್ಲಿ ಆರೋಪಿಯಾಗಿ 4-5 ವರ್ಷ ನ್ಯಾಯಾಲಯಕ್ಕೆ ಎಡ್ತಾಗಿದೆ. ಅದು ಬೇರೆ ವಿಷಯಗಳಿಗೆ, ಒಳ್ಳೆಯ ಉದ್ದೇಶಕ್ಕೆ ಆಗಿತ್ತು, ಕೆಟ್ಟ ವಿಷಯ ಅದು ಪ್ರಕರಣ ಅಲ್ಲಿಗೆ ಅಂತ ಉಳಿತು. ಆದರೆ ಯಾಕೆ ಮಾತಾಡಬೇಕು ಅನ್ನಿಸ್ತು ಅಂತಂದರೆ, ಮಂದಿರಗಳು, ಮಸೀದಿಗಳು, ಚರ್ಚ್ಗಳು ಹಾಗೂ ವ್ಯಸನ ಮುಕ್ತಿ ಕೇಂದ್ರಗಳು ಹೇಗೆ ಒಂದು ಪರಿಭಾವನೆಯನ್ನು ಹೊಂದಿವೆಯೋ, ಹಾಗೆ ಜೈಲಿನ ಪರಿಕಲ್ಪನೆಯು ಕೂಡ ಒಂದು ಮನುಷ್ಯನ ಒಂದು ನಡತೆಯನ್ನು ಬದಲಾವಣೆ ತರುವ ಕಾರ್ಯವನ್ನು ಮಾಡ್ತದೆ. ನ್ಯಾಯಶಾಸ್ತ್ರದ ಪ್ರಕಾರ ಒಂದು ಜೈಲು ಅನ್ನೋದು ಮನ ಪರಿವರ್ತನಾ ಕೇಂದ್ರ ಅಂಥೇಳಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ಯಾರೋ ಒಬ್ಬರು ಕೊಲೆ ಮಾಡಿದ ತಕ್ಷಣ ಆತನಿಗೆ ಡೈರೆಕ್ಟಾಗಿ ಗಲ್ಲು ಶಿಕ್ಷೆಯನ್ನು ನೀಡುವುದಿಲ್ಲ. ಅದು ಕ್ರೌರ್ಯದ ಮೇಲೆ ಡಿಪೆಂಡ್ ಆಗುತ್ತದೆ. IPC ಸೆಕ್ಷನ್ 302 ಅನ್ನು ಸವಿವರವಾಗಿ ಓದಿದಾಗ ನಿಮಗೆ ಅದು ಅದರ ಬಗ್ಗೆ ಡಿಸೈಡ್ ಮಾಡೋದಕ್ಕೆ ನಿಮಗೆ ಒಂದು ಥಾಟ್ ಬರ್ತದೆ. ಇಲ್ಲಿ ಈ ಪರಿಕಲ್ಪನೆ ವ್ಯತಿರಿಕ್ತವಾದ ಪರಿಣಾಮವನ್ನು ಹೇಗೆ ಉಂಟು ಮಾಡ್ತಾ ಇದೆ ಅಂತಂದರೆ, ಜೈಲಿನಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಅಪರಾಧಿಕ ಪ್ರಕರಣಗಳ ಜೈಲಿಗೆ ಹೋಗುವುದಾದರೆ ಆತ 1 ವರ್ಷ ಇದ್ದರೆ ಆತ ಬದಲಾವಣೆ ಆಗೋದಿರಲಿ, ಅಲ್ಲಿಯ ವಾತಾವರಣಕ್ಕೆ ಕಾನೂನನ್ನು ಸಂಪೂರ್ಣವಾಗಿ ತಿಳ್ಕೊಳ್ತಾನೆ. ಆಮೇಲೆ ಯಾವುದೇ ಒಂದು ಸೀನಿಯರ್ ವಕೀಲರು ಅಥವಾ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರು ಕೂಡ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದರೆ ಬಗ್ಗದೇ ಇರೋ ಲೆವೆಲ್ಗೆ ಅವರು ಆರ್ಗ್ಯುಮೆಂಟ್ ಮಾಡಲು ಸಮರ್ಥರಾಗಿ ತಯಾರಾಗ್ತಾರೆ ಅನ್ನೋದು ವಿಪರ್ಯಾಸ. ಯಾಕಂದರೆ ಅಲ್ಲಿ ವಾತಾವರಣ ಆ ಥರ ಸೃಷ್ಟಿಯಾಗಿದೆ. ಇಲ್ಲಿ ಮನೋವೈಜ್ಞಾನಿಕ ಹಂತದಲ್ಲಿ ಏನಾಗ್ತದೆ ಅಂತಂದರೆ, ಯಾವ ವ್ಯಕ್ತಿಯನ್ನು ಹೇಗೆ ಬದಲಾವಣೆ ಮಾಡಬೇಕು ಅನ್ನೋದು ಜೈಲ್ ಗೈಡ್ಲೈನಲ್ಲೂ ಕೂಡ ಇದೆ. ಸುಪ್ರೀಂ ಕೋರ್ಟ್ ಅದಕ್ಕೆ ಅಧಿಸೂಚನೆಗಳನ್ನು ಮತ್ತು ಗೈಡ್ಲೈನನ್ನು ಕೊಡ್ತಾ ಇರ್ತದೆ. ಇಲ್ಲಿ ಅವರು ಏನು ಮಾಡ್ತಾರೆ, ಒಬ್ರಿಗೊಬ್ಬರು ಏನು ಡಿಸ್ಕಷನ್ ಮಾಡ್ತಾರಲ್ಲ, ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗ್ತಾರೆ. ಆಮೇಲೆ ಒಮ್ಮೆ ಅಪರಾಧಿಕ ಪ್ರಕರಣಗಳಲ್ಲಿ ತೊಡಗಿದಂಥ ವ್ಯಕ್ತಿ ಅವನು ಹ್ಯಾಬಿಚುವಲ್ ಅಪೆಂಡರ್ ಆಗಿ, ಅಂದರೆ ರೂಢಿಗತ ಅಪರಾಧಿಯಾಗಿ ಪರಿವರ್ತನೆ ಹೊಂದುವ ಚಾನ್ಸಸ್ ಇರುತ್ತೆ. ಇದಕ್ಕೆ ನೀವು ಇದರಲ್ಲಿದೆ, ಕ್ರಿಮಿನಾಲಜಿ ಅಪರಾಧ ಶಾಸ್ತ್ರದಲ್ಲಿ ಇದರ ಬಗ್ಗೆ ಮಾಹಿತಿ ಇದೆ. ಇದು ಮನಃಶಾಸ್ತ್ರದ ಒಂದು ಮುಂದಿನ ಒಂದು ಆಲ್ಟರ್ನೇಟಿವ್ ಅಧ್ಯಾಯ ಅಂತ ಹೇಳಿಕೊಳ್ಳಬಹುದು. ಇಲ್ಲಿ ಯಾವುದೇ ವಿಷಯಗಳು ಕೂಡ ಮನೋವೈಜ್ಞಾನಿಕ ಹಂತಗಳ ನೆಲೆಗಟ್ಟಿನ ಮೇಲೆ ಬಂದು ನಿಲ್ತದೆ. ಹ್ಯುಮ್ಯಾನಿಟಿ ಬಿಟ್ಟು ಯಾವುದೂ ಇಲ್ಲ. ನೈಸರ್ಗಿಕ ನ್ಯಾಯಶಾಸ್ತ್ರ, ಮಾನವೀಯ ಮೌಲ್ಯದ ನೆಲೆಗಟ್ಟಿನ ಮೇಲೆ ಇರ್ತಕ್ಕಂಥ ನ್ಯಾಯಶಾಸ್ತ್ರ, ಧರ್ಮದ ಮೇಲೆ ನೆಲೆಗಟ್ಟಿನ ಮೇಲೆ ನಿಂತ ನ್ಯಾಯಶಾಸ್ತ್ರ, ಈ ಥರ ಅನೇಕ ಪ್ರಭೇದಗಳಲ್ಲಿ ನ್ಯಾಯಶಾಸ್ತ್ರದ ಉಲ್ಲೇಖವಿದೆ. ಇಲ್ಲಿ ಅದರ ಉದ್ದೇಶ ಏನಂತಂದರೆ, ಒಂದು ಕೇವಲ ಶಿಕ್ಷೆ ಕೊಡುವುದು ಅದರ ಉದ್ದೇಶ ಅಲ್ಲ. ಒಬ್ಬ ವ್ಯಕ್ತಿಯ ನಡವಳಿಕೆಯನ್ನು ಬದಲಾವಣೆ ತಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಆತ ಗೌರವದಿಂದ ಜೀವಿಸಲು ಒಂದು ಅನುಕೂಲ ಮಾಡುವಂಥದ್ದು ಅದರ ಪರಿಕಲ್ಪನೆ. ಬದಲಾಗಿ ಅದರ ಮೂಲ ಪ್ರವೇಶ ಆಗಿದ್ದರೂ ಕೂಡ ದುರ್ಬಳಕೆ ಆಗ್ತಾ ಇದೆ. ಉದಾಹರಣೆಗೆ, ನಾನು ಯಾರದೋ ಒಬ್ಬರ ಬಗ್ಗೆ ಒಳ್ಳೆಯದನ್ನು ಬರೆದಾಗ ನನ್ನ ಪತ್ರಿಕೆಯನ್ನು ಕಸದ ಬುಟ್ಟಿಯಲ್ಲಿ ಹಾಕೋದು ಆ ವ್ಯಕ್ತಿ. ಅದೇ ವ್ಯಕ್ತಿ ಬೇರೆಯವ್ರ ಬಗ್ಗೆ ಕೆಟ್ಟದ್ದನ್ನು ಬರೆದಾಗ ನಾನು ಫೋನ್ ಮಾಡಿ ಆ ಸಂಚಿಕೆಯನ್ನು ತರಿಸ್ಕೊಂಡು ಹೋಗ್ಬೋದು. ಎಲ್ಲಿ ಹೋಗ್ತಾ ಇದೆ ಮಾನವೀಯ ಮೌಲ್ಯಗಳು? ಇಲ್ಲಿ ಬರೆಯೋರ ಕೈಯಲ್ಲಿ ನಕಾರಾತ್ಮಕತೆ ಇದೆಯೋ ಅಥವಾ ಓದುವರ ಕಣ್ಣಲ್ಲಿ ನಕಾರಾತ್ಮಕತೆ ಇದೆಯೋ ಅನ್ನೋದು ಪ್ರಶ್ನೆ ಆಗ್ತದೆ. ಇನ್ನೂ ಮುಂದೆ ಹೋಗಿ ಒಬ್ಬ ನನ್ನ ಆತ್ಮೀಯರ ಹೆಸರು ಹೇಳಬಾರ್ದು, ಅವರು ಏನಂದರು ಅಂದರೆ, ನೀನು ಬರವಣಿಗೆ ಹೇಗಿರಬೇಕು ಅಂತಂದರೆ ಸಮಾಜದಲ್ಲಿ ರಕ್ತಪಾತ ಉಂಟಾಗುವಂತಿರಬೇಕು ಅಂತ. ಹೇ ರಾಮ್, ಎಂಥ ಸನ್ನಿವೇಶ! ಅದಕ್ಕೆ ಅವರಿಗೆ ನಾನು ಪ್ರಶ್ನೆ ಮಾಡಿದೆ, ಅದೇ ಸಮಾಜದಲ್ಲಿ ನಡೆಯುವ ರಕ್ತಪಾತ ನಿಮ್ಮ ಮನೆಯಲ್ಲಿ ನಡೆದರೆ ನಿಮಗೇನು ಅನ್ನಿಸುತ್ತದೆ ಅಂತಂದೆ. ಅವ್ರು ಇನ್ನೂರು ನನ್ನ ಜೊತೆಗೆ ಮಾತಾಡಿಲ್ಲ. ನಾನೇನೋ ವಿಡಿಯೋ ಮಾಡ್ತೀನಿ, ನೀ ಅಂಥದ್ದು ಯಾಕೆ ಆಗ್ತೀಯ ಅಂತದೆ. ಒಳ್ಳೆ ವಿಡಿಯೋಗಳು ನೋಡೇ ಇಲ್ಲ ನಾನು. ಎಷ್ಟು ಒಳ್ಳೆ ವಿಡಿಯೋಗಳು ಹಾಕಿದ್ದೀನಿ, ಅದಕ್ಕೆ ಯಾವುದೋ ರಿಪ್ಲೈನೂ ಇಲ್ಲ. ತಮಾಷೆ ಹಾಕಿರ್ತೀನಿ. ಎಳ್ಳಷ್ಟು ನನ್ನ ಮನಸ್ಸಿನಲ್ಲಿ ಯಾರಿಗೂ ಒಂದು ಹರ್ಟ್ ಮಾಡಬೇಕು ಅಥವಾ ಇದು ಮಾಡಬೇಕು ಅಂತಿಲ್ಲ. ನಾನು ಏನೋ ಮಾಡಿದ್ರೆ ಅದು ರೀಚ್ ಆಗಲಿ ಅನ್ನೋ ಉದ್ದೇಶಕ್ಕೆ ಕೆಲವೊಂದು ವಿಡಿಯೋಗಳನ್ನು ಮಾಡಿರ್ತೀನಿ. ಇಲ್ಲಿ
ಕೇವಲ ಸಮಾಜ ಬದಲಾಗಬೇಕು ಅಂದರೂ ನೈತಿಕತೆ ಮೌಲ್ಯಗಳು ಜಾಸ್ತಿ ಆಗಬೇಕು. ನಮ್ಮ ಮನಸ್ಸಿನಲ್ಲಿ ಒಳ್ಳೆಯ ಒಂದು ಸಕಾರಾತ್ಮಕ ದೃಷ್ಟಿಕೋನಗಳು ಬೆಳೀಬೇಕು. ಇನ್ನು ಮುಂದೆ ಇದು ನಮ್ಮ ಜನ್ರೇಷನ್ ಹೋಯಿತು, ಇನ್ನು ಮುಂದಿನ ಜನ್ರೇಷನ್ಗೆ ನಾವೇನು ಹೇಳ್ಕೊಡ್ಬೇಕಾಗಿದೆ ಅಂತಂದರೆ ಅದಕ್ಕೊಂದು ಸಪ್ರೇಟ್ ಒಂದು ಸಬ್ಜೆಕ್ಟನ್ನೇ ಆ್ಯಡ್ ಮಾಡಬೇಕಾಗಿದೆ. ಆ ಥರ ಸನ್ನಿವೇಶ. ನೀನು ಕಳ್ಳನಾಗಬೇಡ, ಕೊಲೆಗಾರನಾಗಬೇಡ, ಸುಲಿಗೆಕೋರನಾಗಬೇಡ, ಭ್ರಷ್ಟಾಚಾರ ಮಾಡಬೇಡ ಅನ್ನುವಂಥ ಸಬ್ಜೆಕ್ಟನ್ನು ನಾವು ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸುವಂಥ ಪ್ರಮೇಯ ಬಂದರೂ ಆಶ್ಚರ್ಯ ಇಲ್ಲ. ಏನೋ ಮಾಡಿ ಒಳಿತನ್ನು ಮಾಡಿ ಸಮಾಜಕ್ಕೆ. ಯಾಕಂದರೆ ನಾವು ಮಾಡುವಂತಹ ಯಾವುದೇ ಒಂದು ಕಾರ್ಯವೂ ಕೂಡ ಸಮಾಜಕ್ಕೆ ಬೇರೆಯದೇ ಹಾದಿಯನ್ನು ತೋರಿಸಬಾರ್ದು. ನಾವು ಎಷ್ಟು ದಿವಸ ಬದುಕ್ತೀವಿ ಅಲ್ವೋ ಗೊತ್ತಿಲ್ಲ. ಒಳ್ಳೆಯ ರೀತಿಯಲ್ಲಿ ಸಮಾಜದಿಂದ ಮುನ್ನೆಲೆಗೆ ತರುವಂಥದ್ದು ಅವಶ್ಯಕತೆ ಇದೆ. ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿ ಸಮಾಜದ ಬಗ್ಗೆ ನಮಗೇನು ಬೇಕು, ಅದು ಯಾಕೆ ನಮ್ಗೆ ಬೇಕು ಅಂದ್ಕೋಬಾರ್ದು. ಯಾಕಂತಂದರೆ ಸಮಾಜದಿಂದ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಾವು ಏನನ್ನೂ ಪಡೆದೇ ಇರ್ತೀವಿ. ನಾವು ಸರ್ಕಾರಕ್ಕೆ ಕಂದಾಯವನ್ನು ಸಲ್ಲಿಸಿರ್ತೀವಿ, ಅದರ ಜೊತೆಗೆ ಫಲಾನುಭವಿಗಳು ಕೂಡ ಆಗಿರ್ತೀವಿ. ಅದರಲ್ಲಿ ಒಬ್ಬರನ್ನೂ ಒಬ್ಬರು ಬಿಟ್ಟು ಯಾವುದೂ ಇಲ್ಲ. ಹಾಗಾಗಿ ನೀವು ಸಮಾಜ ಬಿಟ್ಟು ಬದುಕಿ ಅಂತ ಹೇಳಕ್ಕೆ ನನಗೆ ಇಷ್ಟ ಇಲ್ಲ. ಮಾನವ ಸಂಘಜೀವಿ. ಒಳ್ಳೆಯದನ್ನು ಮಾಡಿದರೆ ಮಾತ್ರ ಮನುಕುಲದ ಮತ್ತು ಮಾನವ ಜನಾಂಗದ ಉಳಿಯಲು ಸಾಧ್ಯ ಇದೆ. ಭಾಳ ತೀವ್ರವಾದಂತಹ ಒಂದು ನನ್ನ ಮನದಾಳದ ಮಾತನ್ನು ಹೇಳ್ತಾ ಇದ್ದೀನಿ. ಅನೇಕ ಜನ ನನ್ನ ಬಗ್ಗೆ ತಪ್ಪಾಗಿ ಪರಿಭಾವಿಸಿದ್ದಾರೆ. ಅದನ್ನು ಕ್ಲಿಯರ್ ಮಾಡೋದಕ್ಕೆ ನಾನು ಮಾತಾಡಿ. ನಮಸ್ಕಾರ.